ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಆ ಒಂದು ಸ್ಮಾರಕದ ವೀಕ್ಷಣೆ, ಅದರ ಜೊತೆಗೆ ಅದರ ವಿಶೇಷತೆ, ಯಾವ ರೀತಿ ನಿರ್ಮಾಣ ಆಗಿದೆ ಅದೆಲ್ಲದರ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕಲೆ ಹಾಕಿದ್ದಾರೆ. ಅದರ ಜೊತೆಗೆ ಈಗ ಸ್ಮಾರಕ ಉದ್ಘಾಟನಾ ಕಾರ್ಯಕ್ರಮ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ ಮೈಸೂರು. ಆ ಭಾಗದಲ್ಲೂ ಕೂಡ ಭದ್ರತೆಯ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಪೊಲೀಸರು ಮಾಡಿದ್ದಾರೆ. ಅದರ ಜೊತೆಗೆ ಈ ನೀಟ್ ಎಕ್ಸಾಮ್ ಎಲ್ಲ ಆದಮೇಲೆ ಸಾಕಷ್ಟು ಪ್ರತಿಭಟನೆಗಳಾಯ್ತಲ್ವಾ, ಹಾಗಾಗಿ ಈಗ ಹೆಚ್ಚಿನ ಭದ್ರತೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮೈಸೂರಿನಲ್ಲಿ ಒದಗಿಸಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಇಲ್ಲಿ ನಡೆಯಬಾರದು ಅನ್ನುವಂಥ ಉದ್ದೇಶದಿಂದಾಗಿ. ಸೊ ಹಾಗಾಗಿ ಭದ್ರತೆಯ ವ್ಯವಸ್ಥೆಯೂ ಕೂಡ ಕಂಪ್ಲೀಟ್ ಆಗಿ ಕ್ಲಿಯರ್ ಕಟ್ ಆಗಿ ಪೊಲೀಸರು ಮಾಡಿದ್ದಾರೆ. ಈಗ ರಸ್ತೆಯುದ್ದಕ್ಕೂ ಬರುವಂಥ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರದು ಅಂತ ಹೇಳ್ಕೊಂಡು ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಬರುವಂಥ ಮಾರ್ಗದ ಉದ್ದಕ್ಕೂ ಕೂಡ ಸಾರ್ವಜನಿಕರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕಣ್ತುಂಬಿಕೊಳ್ಬೇಕು ಅಂತ ಕಾತುರದಿಂದ ಕಾಯ್ತಿದ್ರು. ಯಾಕಂದ್ರೆ ಅವರಿಗೆ ವೇದಿಕೆ ಕಾರ್ಯಕ್ರಮಕ್ಕೆ ಹೋಗೋದಕ್ಕಾಗೋದಿಲ್ಲ. ಯಾಕಂದ್ರೆ ರಾಮಕೃಷ್ಣ ಆಶ್ರಮದ ಕಾರ್ಯಕ್ರಮ ಆಗಿರೋದ್ರಿಂದ ರಾಮಕೃಷ್ಣ ಆಶ್ರಮದವರು ಒಂದಷ್ಟು ಪಾಸ್ಗಳನ್ನು ವಿತರಣೆ ಮಾಡಿದ್ದಾರೆ. ಸೊ ಯಾರ ಬಳಿಯೆಲ್ಲ ಆ ಪಾಸ್ ಇದೆ ನೋಡಿ, ಆ ಪಾಸ್ ಇದ್ದಂಥವರು ಮಾತ್ರ ಈ ಒಂದು ಕಾರ್ಯಕ್ರಮಕ್ಕೆ ಬರಬಹುದಾಗಿದೆ. ಸೊ ಹಾಗಾಗಿ ಪಾಸ್ ಇಲ್ಲದವರು ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಒಂದು ಕ್ಷಣ ನೋಡ್ಕೊಂಡು ಹೋಗೋಣ ಅಂತ ರಸ್ತೆಯ ಇಕ್ಕಲಗಳಲ್ಲಿ ಬಂದು ನಿಂತಿದ್ರು ನೋಡಿ, ಅವರಿಗೆ ಬೇಜಾರಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ರಸ್ತೆಯುದ್ದಕ್ಕೂ ಬರುವಂತಹ ಮಾರ್ಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ವಾಹನವನ್ನು ನಿಧಾನವಾಗಿ ಚಲಾಯಿಸಿಕೊಂಡು ಬರುವಂತೆ ಸೂಚನೆ ಕೊಟ್ಟು ರಸ್ತೆ ಅಕ್ಕಪಕ್ಕ ಇದ್ದಂತಹ ತಮ್ಮ ಅಭಿಮಾನಿಗಳು, ಬಿಜೆಪಿಯ ಕಾರ್ಯಕರ್ತರು, ಸಾಮಾನ್ಯ ಜನರು ಎಲ್ಲರ ಹತ್ರನೂ ಕೂಡ ಕೈ ಬೀಸಿ ವಿಶ್ ಮಾಡಿದ್ದಾರೆ. ಅದಾದ್ಮೇಲೆ ಸಾರ್ವಜನಿಕರು ಕೂಡ ಮಾರ್ಗದುದ್ದಕ್ಕೂ ಪ್ರಧಾನಿಯವರು ಬರುವಂತಹ ಸಂದರ್ಭದಲ್ಲಿ ಮೋದಿ ಮೋದಿ ಅಂತ ಘೋಷಣೆಗಳನ್ನು ಕೂಡ ಕೂಗಿದ್ದಾರೆ. ಆಶ್ರಮದಲ್ಲಿ ಕೆಲ ಸಮಯ ಪ್ರಧಾನಿ ನರೇಂದ್ರ ಮೋದಿ ಅವರು ಧ್ಯಾನವನ್ನ ಮಾಡಿದ್ದಾರೆ. ಆಧ್ಯಾತ್ಮ, ಧ್ಯಾನ ಇದ್ರ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅತಿ ಹೆಚ್ಚಿನ ಒತ್ತನ್ನ ಕೊಡ್ತಾರೆ. ಸೊ ಇಲ್ಲೂ ಅಷ್ಟೇ, ಈ ಒಂದು ವಿವೇಕ ಸ್ಮಾರಕ ಆಗಿದೆಯಲ್ಲ, ಇಲ್ಲೂ ಕೂಡ ಧ್ಯಾನವನ್ನ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವಿವೇಕ ಸ್ಮಾರಕ ಉದ್ಘಾಟನೆ ಆಗಲಿದೆ. ವಿವೇಕಾನಂದ ಅವರ ಫೋಟೋಗೆ ಆರತಿಯನ್ನು ಬೆಳಗುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅಲ್ಲಿ ಸ್ವಾಗತಿಸಲಾಯಿತು. ಅದರ ಜೊತೆಗೆ ಪ್ರಮುಖರು ಸಿಎಂ ಡಿ.ಕೆ. ಶಿವಕುಮಾರ್, ಅದರ ಜೊತೆಗೆ ಬಿ.ವೈ. ವಿಜಯೇಂದ್ರ, ಹಾಗೆಯೇ ರಾಮಕೃಷ್ಣ ಆಶ್ರಮದ ಪ್ರಮುಖರು ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ವೇದಿಕೆ ಕಾರ್ಯಕ್ರಮ ಇರುತ್ತೆ. ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಲಿದ್ದಾರೆ. ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೆ ನಿರ್ಬಂಧ ಹೇರಲಾಗಿದೆ. ಅಂತಂದ್ರೆ ವೇದಿಕೆ ಕಾರ್ಯಕ್ರಮಕ್ಕೆ ಪಾಸ್ ಇದ್ದವರಿಗೆ ಮಾತ್ರ ಪ್ರವೇಶ ಇರೋದು. 6,000 ಜನರಿಗೆ ಮಾತ್ರ ಕಾರ್ಯಕ್ರಮದ ಪಾಸನ್ನ ವಿತರಣೆ ಮಾಡಲಾಗಿದೆ. ಭದ್ರತೆಗಾಗಿ 1000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಕೂಡ ಆಗಿರೋದು. ದಕ್ಷಿಣ ವಲಯದ ಐಜಿಪಿ ಬೋರಲಿಂಗಯ್ಯ ನೇತೃತ್ವದಲ್ಲಿ ಭದ್ರತೆಯ ವ್ಯವಸ್ಥೆಯನ್ನ ಅವರು ವಹಿಸಿಕೊಂಡಿದ್ದಾರೆ. ಸೊ ಈಗಾಗಲೇ ಭದ್ರತೆಯ ವ್ಯವಸ್ಥೆ ಎಲ್ಲ ರೀತಿಯಲ್ಲಾಗಿದೆ, ಕಾರ್ಯಕ್ರಮದ ವ್ಯವಸ್ಥೆಯೂ ಕೂಡ ಆಗಿದೆ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ರ, ಈಗಾಗಲೇ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ವಿವೇಕ ಸ್ಮಾರಕ ಉದ್ಘಾಟನೆ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ವಿವೇಕ ಸ್ಮಾರಕವನ್ನ ಉದ್ಘಾಟನೆ ಮಾಡಿದ್ದಾರೆ. ಐತಿಹಾಸಿಕ ಕ್ಷಣ ಇದು. ರಾಮಕೃಷ್ಣ ಆಶ್ರಮದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವಿವೇಕಾನಂದರು ಮೈಸೂರಿಗೆ ಬಂದಂತಹ ಸಂದರ್ಭದಲ್ಲಿ ಇದೇ ಜಾಗದಲ್ಲಿ ವಾಸ್ತವ್ಯ ಹೂಡಿದ್ರು ಅನ್ನುವಂತಹ ನೆನಪಿಗೋಸ್ಕರ ಇದೇ ಜಾಗದಲ್ಲಿ ವಿವೇಕ ಸ್ಮಾರಕವನ್ನ ನಿರ್ಮಾಣ ಮಾಡಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿಯವರು ಈಗ ಆ ಒಂದು ವಿವೇಕ ಸ್ಮಾರಕವನ್ನ ಉದ್ಘಾಟಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಹಾಗೆಯೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ರಲ್ಲ, ಇದೇ ವಿವೇಕ ಸ್ಮಾರಕದ ಒಳಭಾಗದಲ್ಲಿರುವಂತಹ ದೃಶ್ಯಾವಳಿಗಳನ್ನು ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ. ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಈ ವೇದಿಕೆ ಕಾರ್ಯಕ್ರಮಕ್ಕೆ ಪಾಸ್ ಇದ್ದವರಿಗೆ ಮಾತ್ರ ಅವಕಾಶ ಇರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ಅವರು ಕೂಡ ಸಾಕ್ಷಿಯಾಗಿರೋದು. ಸೊ ಈ ಸ್ಮಾರಕದಲ್ಲೇ ಧ್ಯಾನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ 6,000 ಜನರಿಗೆ ಕಾರ್ಯಕ್ರಮಕ್ಕೆ ಬರುವಕ್ಕೆ ಪಾಸ್ ಅನ್ನ ವಿತರಣೆ ಮಾಡಲಾಗಿದೆ. ಭದ್ರತೆಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ.
ವಿವೇಕ ಸ್ಮಾರಕ ಲೋಕಾರ್ಪಣೆಗೊಂಡಿರೋದು 1892ರಲ್ಲಿ ಮೈಸೂರಿನಲ್ಲಿ ಸ್ವಾಮಿ ವಿವೇಕಾನಂದರು ವಾಸ್ತವ್ಯವನ್ನು ಹೂಡಿದ್ರು. ಸ್ವಾಮಿ ವಿವೇಕಾನಂದರ ಸ್ಮರಣಾರ್ಥವಾಗಿ ಇದೇ ಜಾಗದಲ್ಲಿ ವಾಸ್ತವ್ಯ ಹೂಡಿದ್ರು ಅನ್ನುವಂತಹ ನೆನಪಿಗಾಗಿ ಬೃಹತ್ ಆಗಿರುವಂತಹ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ. ಈ ಸ್ಮಾರಕಕ್ಕೆ ವಿವೇಕ ಸ್ಮಾರಕ ಅಂತಾನೂ ಕೂಡ ಹೆಸರನ್ನ ಇಟ್ಟಿರುವುದು. ವಿವೇಕಾನಂದರು ವಾಸ್ತವ್ಯ ಹೂಡಿದ್ದ ಸ್ಥಳದಲ್ಲಿ ಸ್ಮಾರಕ ನಿರ್ಮಾಣ ಆಗಿತ್ತು. ಅದನ್ನ ಈಗ ಉದ್ಘಾಟನೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ಮೈಸೂರು ಸಾಕ್ಷಿಯಾಗಿದೆ. ನೀವು ನೋಡ್ತಾ ಇದ್ರೆ ಆ ಒಂದು ಸ್ಮಾರಕದ ಅದ್ರ ಜೊತೆಗೆ ಆಶ್ರಮದ ಒಳಭಾಗದಲ್ಲಿರುವಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ವೀಕ್ಷಣೆ ಮಾಡಿದ್ದಾರೆ. ಅಲ್ಲಿ ಒಂದು ಗಿಡವನ್ನು ನೆಡುವಂತಹ ಮೂಲಕ, ಅದಕ್ಕೆ ನೀರನ್ನು ಹಾಕುವಂತಹ ಮೂಲಕ ಕಾರ್ಯಕ್ರಮಕ್ಕೆ ಆಶ್ರಮದ ಒಳಭಾಗ ಯಾವ ರೀತಿ ಇದೆ, ಏನೆಲ್ಲ ವಿಶೇಷತೆಗಳನ್ನು ಹೊಂದಿಕೊಂಡಿದೆ, ಏನೆಲ್ಲ ಮೂರ್ತಿಗಳು ಆ ಭಾಗದಲ್ಲಿದೆ, ಯಾವ ರೀತಿ ಪೂಜೆಗಳನ್ನು ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಎಲ್ಲರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಮೂರ್ತಿಗೆ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ದಾರೆ. ವಿವೇಕ ಸ್ಮಾರಕದ ಉದ್ಘಾಟನೆ ಆಗಿದೆ. ಅದಾದ್ಮೇಲೆ ಒಳಭಾಗದಲ್ಲಿ ಸಾಕಷ್ಟು ಚಟುವಟಿಕೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿದ್ದಾರೆ. ಸಸಿಯನ್ನು ನೆಡುವಂಥದ್ದು, ಸ್ಮಾರಕ ಉದ್ಘಾಟನೆಯ ನೆನಪಿಗೋಸ್ಕರ ಸಸಿಯನ್ನು ನೆಟ್ಟಿದ್ದಾರೆ, ಅದಕ್ಕೆ ನೀರನ್ನು ಹಾಕಿದ್ದಾರೆ. ಅದಾದ ಮೇಲೆ ಅಲ್ಲಿರುವಂತಹ ವಿವೇಕಾನಂದರು ಬಳಸಿದಂತಹ ಕೆಲ ವಸ್ತುಗಳನ್ನು ಕೂಡ ಪ್ರದರ್ಶನಕ್ಕಿಡಲಾಗಿದೆ. ಅಲ್ಲಿರುವಂತಹ ಮೂರ್ತಿಗೂ ಕೂಡ ನಮಸ್ಕರಿಸಿ ಅದಾದ ಮೇಲೆ ಅಲ್ಲಿಯ ಮಾತುಕತೆಗಳು ಕೂಡ ಸ್ವಲ್ಪ ಮಟ್ಟಿಗೆ ಆಗ್ತಾ ಇದೆ. ಅದಾದ್ಮೇಲೆ ವೇದಿಕೆ ಕಾರ್ಯಕ್ರಮ ಆರಂಭ ಆಗುತ್ತೆ. ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಗಣ್ಯಾತಿ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಆದರೆ ಇಲ್ಲಿ ಎಲ್ಲ ಸಾರ್ವಜನಿಕರಿಗೂ ಕೂಡ ಅವಕಾಶ ಇಲ್ಲ. 6,000 ಪಾಸನ್ನು ಕೊಟ್ಟಿದ್ದಾರೆ. ಪಾಸ್ ಹೊಂದಿದವರು ಮಾತ್ರ ಈ ಒಂದು ಕಾರ್ಯಕ್ರಮಕ್ಕೆ ಬರಬಹುದಾಗಿದೆ. ಸೊ ಇದು ರಾಮಕೃಷ್ಣ ಆಶ್ರಮದ ವತಿಯಿಂದ ಆಗಿರುವಂತಹ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಎಲ್ರಿಗೂ ಕೂಡ ಅವಕಾಶ ಇರೋದಿಲ್ಲ. ಸೊ ರಾಮಕೃಷ್ಣ ಆಶ್ರಮದವರೇ ಪಾಸ್ ವ್ಯವಸ್ಥೆಯನ್ನ ಮಾಡಿದ್ದಾರಲ್ವಾ, ಯಾರಿಗೆಲ್ಲ ಆ ಪಾಸ್ ಸಿಕ್ಕಿದೆ ನೋಡಿ, ಆ ಪಾಸ್ ಇದ್ದಂಥವರು ಕಾರ್ಯಕ್ರಮಕ್ಕೆ ಹೋಗಬಹುದಾಗಿದೆ. ಯಾದವಗಿರಿ ರಾಮಕೃಷ್ಣ ಆಶ್ರಮದ ಶಾಲೆಯತ್ತ ಪ್ರಧಾನಿ ನರೇಂದ್ರ ಮೋದಿಯವರು ಹೋಗ್ತಾ ಇದ್ದಾರೆ. ಸ್ಮಾರಕ ಉದ್ಘಾಟನೆ ಮಾಡಿ ಶಿವ ದೇವಾಲಯಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅದಾದ ಮೇಲಿನ ಕೆಲವೇ ಕ್ಷಣದಲ್ಲಿ ವೇದಿಕೆಯತ್ತ ಪ್ರಧಾನಿ ನರೇಂದ್ರ ಮೋದಿ ಸಾಗಲಿದ್ದಾರೆ. ಈಗಾಗಲೇ ಸ್ಮಾರಕ ಉದ್ಘಾಟನೆ ಆಯಿತು. ಅದಾದ ಮೇಲೆ ಶಿವ ದೇವಸ್ಥಾನ ಏನಿದೆ, ಶಿವ ದೇವಾಲಯ ಶಿವಮೂರ್ತಿಗೆ ಹೂವನ್ನು ಹಾಕುವ ಮೂಲಕ ಅಲ್ಲೂ ಕೂಡ ಪೂಜೆಯನ್ನ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಯಾದವಗಿರಿ ರಾಮಕೃಷ್ಣ ಆಶ್ರಮದ ಶಾಲೆಯತ್ತ ಪ್ರಧಾನಿ ನರೇಂದ್ರ ಮೋದಿಯವರು ಹೋಗಿರುವುದು. ಜೆಎಲ್ಬಿ ರಸ್ತೆ, ದಾಸಪ್ಪ ವೃತ್ತ, ಆಕಾಶವಾಣಿ ರಸ್ತೆ ಮೂಲಕ ವೇದಿಕೆಯತ್ತ ಪ್ರಧಾನಿ ನರೇಂದ್ರ ಮೋದಿಯವರು ಸಾಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಕಾರ್ಯಕ್ರಮ ಇರುವಂಥದ್ದು. ಸ್ಮಾರಕ ಉದ್ಘಾಟನೆ ಆದ ಮೇಲೆ ಒಳಭಾಗದಲ್ಲಿರುವಂತಹ ಎಲ್ಲ ವ್ಯವಸ್ಥೆಗಳು ಯಾವ ರೀತಿ ಇದೆ, ಆಶ್ರಮದ ವಿಶೇಷತೆ ಏನೇನು, ಏನೆಲ್ಲ ಸ್ಪೆಷಾಲಿಟಿಯನ್ನು ಆಶ್ರಮ ಹೊಂದಿದೆ, ಅದರ ಜೊತೆಗೆ ಅಲ್ಲಿರುವಂತಹ ಪುರಾತನ ವಸ್ತುಗಳು, ಆಶ್ರಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ವಿಶೇಷತೆಗಳಾಗಿತ್ತು, ಈಗ ಏನೇನು ವಿಶೇಷಗಳಿದೆ, ಏನೆಲ್ಲ ಅಪ್ಗ್ರೇಡೆಡ್ ವರ್ಷನ್ಗಳಲ್ಲಿ ಇರುವಂಥದ್ದು, ಸೊ ಏನೆಲ್ಲ ಕಲಿಕೆಗಳನ್ನು ಅಲ್ಲಿ ಕಲಿಸಲಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲದರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅದಾದ ಮೇಲೆ ಈಗ ವೇದಿಕೆಯತ್ತ ಅವರು ಪ್ರಯಾಣವನ್ನು ಬೆಳೆಸಿದ್ದಾರೆ. ಸ್ಮಾರಕ ಉದ್ಘಾಟನೆಯ ಸಂದರ್ಭದಲ್ಲಿ ಶಿವನ ದೇವಾಲಯಕ್ಕೂ ಕೂಡ ಭೇಟಿಯನ್ನು ಕೊಟ್ಟು
ಶಿವನಿಗೂ ಕೂಡ ಪೂಜೆಯನ್ನು ಸಲ್ಲಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಈಗ ವೇದಿಕೆಯತ್ತ ಹೋಗ್ತಾ ಇದ್ದಾರೆ. ಯಾದವಗಿರಿ ರಾಮಕೃಷ್ಣ ಆಶ್ರಮದ ಶಾಲೆಯತ್ತ ಮೋದಿ ಸಾಗ್ತಾ ಇರೋದು. JLB ರಸ್ತೆ, ದಾಸಪ್ಪ ವೃತ್ತ, ಅದಾದ್ಮೇಲೆ ಆಕಾಶವಾಣಿ ರಸ್ತೆಯ ಮೂಲಕ ವೇದಿಕೆಯತ್ತ ಪ್ರಧಾನಿ ಮೋದಿಯವರು ಸಂಚರಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಕಾರ್ಯಕ್ರಮ ಇರೋದು. ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಅಲ್ಲಿಗೆ ಬಂದಂತಹ ಜನರನ್ನ ಉದ್ದೇಶಿಸಿ, ಅದರ ಜೊತೆಗೆ ಈ ಒಂದು ಐತಿಹಾಸಿಕ ಕ್ಷಣದ ಬಗ್ಗೆ ಸಾರ್ವಜನಿಕರನ್ನು ಉದ್ದೇಶಿಸಿ ಪ್ರಧಾನಿ ಮೋದಿಯವರು ಮಾತುಗಳನ್ನು ಆಡಲಿದ್ದಾರೆ.